ಅನ್ನೋದಕ್ಕೆ ಒಂದು ಐತಿಹಾಸಿಕ ಇದೆ. 1930 ಜನವರಿ 26ರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋರ್ನಲ್ಲಿ ಅಧಿವೇಶನವನ್ನ ಮಾಡುತ್ತೆ. ಲಾಹೋರಲ್ಲಿ ಅಧಿವೇಶನ ಮಾಡಿದಾಗ ಜನವರಿ 26ರನ್ನ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಘೋಷಣೆ ಮಾಡ್ತಾರಲ್ಲಿ. ಸೊ ಅದರ ಒಂದು ಸವಿನೆನಪಿನ ಅರ್ಥವಾಗಿ ಜನವರಿ 26ನೇ ತಾರೀಕಿಗೆ ನಾವು ಸಂವಿಧಾನವನ್ನ ಜಾರಿಗೆ ತರ್ತೇವೆ. ಇಷ್ಟೊಂದು ಉತ್ತಮವಾದ ವ್ಯವಸ್ಥೆ ಇದೆ ನಮ್ಮಲ್ಲಿ ಭಾರತ ದೇಶದಲ್ಲಿ. ವಿಶ್ವದ ಯಾವುದೇ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತ ಅತ್ಯುನ್ನತವಾದ ಸ್ಥಾನದಲ್ಲಿ ನಿಂತಿದೆ. ಏನಕ್ಕೆ ಅಂತಂದ್ರೆ ನಮ್ಮ ಭಾರತದ ಪ್ರಸ್ತಾವನೆಯನ್ನ ನಾನಿಲ್ಲಿ ಸ್ಮರಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನು ಒದಗಿಸಿ ಉಪಾಸನೆ ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವಕಾಶಗಳಲ್ಲಿ ಸಮಾನತೆಯನ್ನು ಕಲ್ಪಿಸುವುದಕ್ಕಾಗಿ ದೇಶದ ಏಕತೆ ಸಮಗ್ರತೆಗಾಗಿ ಅದನ್ನ ಸಾಧಿಸುವುದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಸಮಾನತೆಯನ್ನ ಕಲ್ಪಿಸ್ತೀವಿ ಅನ್ನೋದನ್ನ ಕಾನೂನು ರೂಪದಲ್ಲಿ ನಾವೆಲ್ಲರೂ ಕೂಡ ಆತ್ಮಾರ್ಪಿತ ಮಾಡಿಕೊಂಡಿರುತ್ತೇವೆ. 1949 ನವೆಂಬರ್ 26ನೇ ತಾರೀಕು ನಾವು ಈ ಸಂವಿಧಾನವನ್ನ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಳ್ತೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಸುಭದ್ರವಾದ ಆಡಳಿತವನ್ನ ಮಾಡಿಕೊಂಡು ನಾವು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದೀವಿ. ಭಾರತ ಹಲವು ಧರ್ಮಗಳ ತವರೂರು, ಕಲೆ ಸಂಸ್ಕೃತಿ ಸಾಹಿತ್ಯಗಳ ನೆಲೆಬೀಡು. ಇದು ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿರ್ತಕ್ಕಂಥ ದೇಶ. ಬಹುಶಃ ಪ್ರಪಂಚದಲ್ಲಿ ಏಕತೆ ಮತ್ತು ಸಮಗ್ರತೆಗೆ ಹೆಸರಾದಂಥ ದೇಶ ಯಾವುದು ಅಂದ್ರೆ ನಮ್ಮ ಭಾರತ. ಅಷ್ಟೊಂದು ಭ್ರಾತೃತ್ವ ಭಾವನೆ ಸಹೋದರತ್ವ ಭಾವನೆ ಇದೆ. ಎಲ್ಲವನ್ನೂ ಕೂಡ ಸಹಿಸಿಕೊಳ್ತಕ್ಕಂಥ ತಾಳ್ಮೆ ನಮ್ಮ ಭಾರತ ಅಂಬೆಗಿದೆ. ನಮ್ಮ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ಗಡಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಗಲಿರುಳು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಮಾಜಿ ಯೋಧರಾಗ್ಬೋದು ಅಥವಾ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಯೋಧರನ್ನಾಗ್ಬೋದು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಈ ಸ್ವತಂತ್ರ ಭಾರತವನ್ನ ನಮಗೆ ಸ್ವತಂತ್ರ ತಂದುಕೊಟ್ಟು ಈ ಭಾರತವನ್ನ ಬ್ರಿಟಿಷರಿಂದ ಮುಕ್ತವನ್ನಾಗಿ ಮಾಡಿ ಈ ಸ್ವತಂತ್ರ ಭಾರತವನ್ನ ನಮ್ಮ ಕೈಗೆ ಕೊಡಬೇಕಾದ್ರೆ ಇದರ ಹಿಂದೆ ಪರಿಶ್ರಮ ಇರತಕ್ಕಂಥ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ಅವರ ತ್ಯಾಗ ಬಲಿದಾನಗಳನ್ನ ರಾಷ್ಟ್ರೀಯ ನಾಯಕರನ್ನ ನಿಜವಾಗ್ಲೂ ಕೂಡ ನಾವು ಇವತ್ತು ಸ್ಮರಿಸಬೇಕು. ಈ ದೇಶದ ಪ್ರಗತಿಗೆ ಈ ದೇಶದ ಏಳಿಗೆಗೆ ನಿಸ್ವಾರ್ಥವಾಗಿ ಹಗಲಿರುಳು ದುಡಿತಾ ಇರ್ತಕ್ಕಂಥ ಎಲ್ಲ ರೈತ ಮಿತ್ರರನ್ನ ರೈತ ಬಾಂಧವರನ್ನ ಇವತ್ತು ನಾವು ಗೌರವಿಸಬೇಕು. ಈ ದೇಶಕ್ಕೆ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಎಲ್ಲೋ ಒಂದು ಮೂಲೆಯಲ್ಲೂ ಕೂತು ಹಲವಾರು ಆವಿಷ್ಕಾರಗಳನ್ನ ಮಾಡ್ತಾ ಇರ್ತಕ್ಕಂಥ ವಿಜ್ಞಾನಿಗಳನ್ನ ನಾವು ಸ್ಮರಿಸಬೇಕು. ಯಾವುದೇ ಒಂದು ಆಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವೀರ ಮಾತೆಯರನ್ನ ತಾಯಂದಿರನ್ನ ತಮ್ಮ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಉತ್ತಮವಾದ ಪ್ರಜೆ ಆಗಬೇಕು, ನಮ್ಮ ಮಕ್ಕಳು ದೇಶಕ್ಕೆ ಉಪಯೋಗ ಬರ್ತಕ್ಕಂಥ ಒಂದು ಪ್ರಜೆ ಆಗಬೇಕು, ವ್ಯಕ್ತಿಯಾಗಿ ಅವರ ಬಾಳು ರೂಪಿಸಬೇಕು ಅಂತ ಎಷ್ಟೋ ತಾಯಂದಿರು 4 ಗೋಡೆಗಳ ಮಧ್ಯೆನೆ ಬೆಳಗಿನಿಂದ ರಾತ್ರಿವರೆಗೂ ದುಡಿತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅಂತ ತಾಯಂದಿರನ್ನ ನಾವು ಇವತ್ತು ಗೌರವಿಸಬೇಕು. ಈ ಒಂದು ಗಣರಾಜ್ಯೋತ್ಸವ ದಿನ ದೇಶದ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ನಮ್ಮ ಭಾರತ ಪ್ರಗತಿ ಹೊಂದಬೇಕು, ಪ್ರಗತಿ ಹೊಂದಿದ ದೇಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏಕತೆ ಐಕ್ಯತೆಯನ್ನ ಮೆರೆಯೋಣ, ಭಾರತ ದೇಶದ ಏಳಿಗೆಗಾಗಿ ಶ್ರಮಿಸೋಣ ಎಂಬ ಸಂದೇಶವನ್ನ ನೀಡ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮಾತೆ.